ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ -9 ಕೋಟಿ ತೋರಿಸಿದ್ರೆ ಹೇಗಾಗ್ಬೇಡ ನಿಮ್ಗೆ. உங்க அக்கவுண்ட்ல இருந்து 9 கோடி மைனஸ்ல இருக்கு. ಈ ತರ ಕೇಸಸ್ಗಳು ತಮಿಳುನಾಡಲ್ಲಿ ಇತ್ತೀಚೆಗೆ ತುಂಬಾನೇ ಆಗ್ತಿದೆ. ನಿಮ್ಮ ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಅನ್ನ ಬಳಸ್ಕೊಂಡು ಸ್ಕ್ಯಾಮರ್ಸ್ ನಿಮ್ಮ ಹೆಸರಲ್ಲೇ ಒಂದು ಕಂಪನಿ ಕ್ರಿಯೇಟ್ ಮಾಡಿ GST ಕೂಡ ರಿಜಿಸ್ಟರ್ ಮಾಡಿ ಬ್ಯಾಂಕ್ ಅಲ್ಲಿ ಕೋಟಿಗಟ್ಟಲೆ ಲೋನ್ ಅನ್ನ ತಗೊಂತಿದ್ದಾರೆ. IT ಅವ್ರು ಏನ್ ಮಾಡ್ತಾರೆ, ನೀವೇ ಲೋನ್ ತಗೊಂಡು ನೀವೇ ಫ್ರಾಡ್ ಮಾಡಿದ್ದೀರಾ ಅಂತ ಹೇಳಿ ನಿಮ್ಮ ಅಕೌಂಟ್ ಅನ್ನ ಫ್ರೀಸ್ ಮಾಡ್ತಾರೆ, ಪನಿಷ್ಮೆಂಟ್ ಕೂಡ ಕೊಡ್ತಾರೆ. ಆದ್ರೆ ಇದರಲ್ಲಿ ನಿಮ್ ತಪ್ಪೇನು ಇರಲ್ಲ. ಈ ಫ್ರಾಡ್ ಯಾವಾಗ ಆಯ್ತು, ಯಾರು ಮಾಡಿದ್ರು, ಹೇಗಾಯ್ತು ಅಂತ ಗೊತ್ತು ಕೂಡ ಆಗಲ್ಲ. ಯಾರೋ ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆ ಹಾಕಿ ಅನುಭವಿಸ್ತೀರಾ. ಸೊ ಈ ರೀತಿ ಫ್ರಾಡ್ ನಡೆದಿದೆಯೋ ಇಲ್ವೋ ಅಂತ 30 ಸೆಕೆಂಡ್ಸ್ ಅಲ್ಲಿ ಪತ್ತೆ ಹಚ್ಬೋದು. ಹೇಗಂತ ಹೇಳ್ತೀನಿ, ಫಾಲೋ ಮಾಡ್ಕೊಳ್ಳಿ. ಗೂಗಲ್ ಅಲ್ಲಿ ಹೋಗ್ಬಿಟ್ಟು GST ನೇಮ್ ಚೆಕ್ ಅಂತ ಸರ್ಚ್ ಮಾಡಿ, ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಸರ್ಚ್ ಬೈ ಪ್ಯಾನ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಪ್ಯಾನ್ ನಂಬರ್ ಹಾಕಿ ಸರ್ಚ್ ಮಾಡಿ. ಇಲ್ಲಿ ನೋ ರಿಸಲ್ಟ್ ಫೌಂಡ್ ಅಂತ ಬಂದ್ರೆ ನೀವು ಸೇಫ್. ಅಕಸ್ಮಾತ್ ನಿಮ್ಮ ಹೆಸರಲ್ಲಿ ಯಾವ್ದಾದ್ರು ಕಂಪನಿ ಏನಾದ್ರು ತೋರಿಸಿದ್ರೆ ಫಿನಿಶ್. ಬಟ್ ನಿಮ್ಮ ಹತ್ರ ಯಾವುದೇ ಕಂಪನಿ ಇರಲ್ಲ, ಬಟ್ ನಿಮ್ಮ ಹೆಸರಲ್ಲಿ ಕಂಪನಿ ಕ್ರಿಯೇಟ್ ಆಗಿರುತ್ತೆ, GST ನಂಬರ್ ಕೂಡ ಕ್ರಿಯೇಟ್ ಆಗಿರುತ್ತೆ. ಸೊ ಇದನ್ನ ಈ ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟ್ ಮಾಡಿ ನೀವು ಕಂಪ್ಲೇಂಟ್ ಕೂಡ ಫೈಲ್ ಮಾಡಬಹುದು. ಸೊ ಇದೇ ತರ ಇನ್ಫಾರ್ಮೇಶನ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ. ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಶೇರ್ ಮಾಡಿ.